ಲಕ್ಕುಂಡಿ ಸದ್ಯ ಇಡೀ ರಾಜ್ಯದ ಜನರ ಚಿತ್ತ ಲಕ್ಕುಂಡಿಯತ್ತ ನೆಟ್ಟಿದೆ. ಇಡೀ ಗ್ರಾಮವೇ ಅಚ್ಚರಿಗಳ ರಾಶಿಯಾಗಿದ್ದು ಅಧಿಕಾರಿಗಳು ಉತ್ಖನನ ಮುಂದುವರಿಸಿದ್ದಾರೆ. ಈ ವೇಳೆ ಹಲವು ಅಚ್ಚರಿಗಳ ದರ್ಶನ ಆಗ್ತಾ ಇದ್ದು ಹಲವರು ಬೆರಗಾಗ್ತಾ ಇದ್ದಾರೆ. ಅಡಿಗಡಿಗೂ ಕುತೂಹಲ, ಬಗದಷ್ಟು ಅಚ್ಚರಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆಗ್ತಿದ್ದಂತೆ ಉತ್ಖನನ ಕಾರ್ಯ ಶುರುವಾಗಿದೆ. 3ನೇ ದಿನದ ಉತ್ಖನನದಲ್ಲೂ ಹಲವು ಅಚ್ಚರಿಗಳ ದರ್ಶನವಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಬೃಹತ್ ಹಾವು ಪ್ರತ್ಯಕ್ಷ. ಹಾವು ಕಂಡು ಗ್ರಾಮಸ್ಥರು ಚಕಿತ, ಶುರುವಾಯಿತು ಭಯ. ಎಸ್, ಲಕ್ಕುಂಡಿಯಲ್ಲಿರುವ ನಿಧಿಯನ್ನ ಘಟಸರ್ಪಗಳು ಕಾಯುತ್ತಿವೆ. ನಿಧಿಯನ್ನ ತೆಗೆದುಕೊಂಡವರು ರಕ್ತಕಾರಿ ಸಾಯ್ತಾರೆ ಅಂತ ಗ್ರಾಮದ ಇದೇ ಹಿರಿಯರು ಹೇಳಿದ್ರು. ಇದೀಗ ರಾಜ್ಯ ಪುರಾತತ್ವ ಇಲಾಖೆ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಿದ್ದು 3ನೇ ದಿನವಾದ ಇವತ್ತು ಬೃಹತ್ ಗಾತ್ರದ ಹಾವು ಪ್ರತ್ಯಕ್ಷವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ಮಾಡ್ತಿದ್ದ ಜಾಗದಲ್ಲೇ ಹಾವಿನ ದರ್ಶನವಾಗಿದೆಯಂತೆ. ನಿಧಿ ಇರುವ ಜಾಗದಲ್ಲಿ ಹಾವು ಇರುತ್ತೆ ಅನ್ನೋ ಗ್ರಾಮಸ್ಥರ ನಂಬಿಕೆಗೆ ಪೂರಕವಾಗಿ ಹಾವು ಪತ್ತೆಯಾಗಿದ್ದು ಇದು ಅಚ್ಚರಿ ಜೊತೆಗೆ ಆತಂಕವನ್ನು ಹುಟ್ಟಿಸಿದೆ. ನಮ್ಮ ಹುಡುಗರು ಹೇಳಿದ್ರು ಈ ಥರ ಐತಿ ಅಂದ್ರೆ ಅದು ನಮ್ಗೆ 48 ವರ್ಷದಿಂದ ನಾವು ಜಾತ್ರೆ ಮಾಡ್ಕೊತ ಬಂದಾಗನ ಕಂಡೈತಪ್ಪ. ಅದು ಇದನ್ನು ತಡೆಯೋದಿರಲ್ಲ, ನಮ್ಮ ಊರಿಗೆ ಏನು ಕೆಡುಕೈತೋ ಏನು ಅಂತ ನನಗೆ. ಹಾವನ್ನ ಕಂಡು ಜೆಸಿಬಿ ಚಾಲಕ ಭಯಗೊಂಡಿದ್ದಾನಂತೆ. ಹಾವಿನ ದರ್ಶನ ಜನರಿಗೆ ತಲ್ಲಣ ಮೂಡಿಸಿದೆ. ಅದು ಕರೆ ಕಾಳಿಂಗ್ರಿ ಸರ್. ಆಮೇಲೆ ಕೂಲ್ದ ಎರಡು ಮಾರಿ ಮೇಲೆ ಐತ್ರಿ ಸರ್. ಅದಕ್ಕೆ ಮೈ ತುಂಬ ಕೂಲ್ದದವು. ಆಮೇಲೆ ಕಣ್ಣು ಅದಕ್ಕೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಅದಕ್ಕೆ ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗತ್ತೆ ರೀ ಸರ್ ಅದ್ರದ್ದು. ಆ ಥರ ಈ ನಮ್ಮ ಇರ್ಬದ್ದವ್ರ ಗುಡಿ ಒಳಗೆ ನಾವು ನೋಡೀವಿ. ಅದನ್ನು ನೋಡಿದ್ದೆ ಅವತ್ತಿಗೆ ಕಂಡದ್ದು ಇವತ್ತಿಗೆ ಹೆಂಗೆ ಕಾಣ್ತಿದ್ದು ನಮಗೆ ಇದು ಭಯ ಉಂಟು ಮಾಡಕ್ಕೆ ಕಂಡೈತ್ರಿ ಸರ್. ಇದು ಪುರಾತನ ಕಾಲದ ಶಿವಲಿಂಗ, ನಾಗರ ಕಲ್ಲು ಸಹ ಪತ್ತೆ. ಇನ್ನು ನಿನ್ನೆಯ ಉತ್ಖನನ ಕಾರ್ಯದ ವೇಳೆ ಪಾಣಿಪೀಠವೊಂದು ದೊರಕಿತ್ತು. ಇವತ್ತು ನಾಗರ ಹೆಡೆ ಕೆತ್ತನೆಯ ನಾಗರ ಕಲ್ಲು ಹಾಗೆ ಪುರಾತನ ಕಾಲದ ಶಿವಲಿಂಗ ಪತ್ತೆಯಾಗಿದೆ. ಇದು ಕೂಡ ಅಚ್ಚರಿ ಮೂಡಿಸಿದೆ. ಲಕ್ಕುಂಡಿ ಚಾಲುಕ್ಯರ ರಾಜಧಾನಿಯಾಗಿದ್ದಂತಹ ಊರು. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಹುಟ್ಟೂರು ಕೂಡ. ಗ್ರಾಮದಲ್ಲಿ 101 ದೇಗುಲ, 101 ಬಾವಿಗಳಿವೆ ಅನ್ನೋ ಐತಿಹ್ಯವಿದೆ. ಇದೀಗ ಉತ್ಖನನ ವೇಳೆ ಹಲವು ವಸ್ತುಗಳು ದೊರೆಯುತ್ತಿದ್ದು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿ ಪರಿಶೀಲಿಸುತ್ತಿದ್ದಾರೆ. ಲಕ್ಕುಂಡಿಯಲ್ಲಿನ ಐತಿಹಾಸಿಕ ಕುರುಹುಗಳ ಸಂಶೋಧನೆಗೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು ಹಂತ ಹಂತವಾಗಿ ಲಕ್ಕುಂಡಿಯನ್ನ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಏನು ಪ್ರಾಚ್ಯಾವಶೇಷಗಳ ಸಂಗ್ರಹಣ ಅಭಿಯಾನವನ್ನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಇಡೀ ಗ್ರಾಮಸ್ಥರು ನಮಗೆ ಅವರೇ ವಾಲಂಟ್ರಿಯಾಗಿ ಪ್ರಾಚ್ಯಾವಶೇಷಗಳನ್ನು ಅವರ ಮನೆಯಲ್ಲಿರುವಂಥದ್ದು, ಅವರಿಗೆ ತಿಳಿದು ಬಂದಿರುವಂಥದ್ದು, ಇರುವ ಸ್ಥಳಗಳನ್ನು ತಿಳಿಸಿ ಸಂಗ್ರಹಣೆ ಮಾಡೋದಕ್ಕೆ ಸಹಕಾರವನ್ನು ಮತ್ತು ಸಹಾಯವನ್ನು ಮಾಡಿದರು. ಇನ್ನು ಲಕ್ಕುಂಡಿಯಲ್ಲಿನ ಉತ್ಖನನ ಕುರಿತು ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಅಚ್ಚರಿ ಕುತೂಹಲಗಳ ಆಗರದಂತೆ ಲಕ್ಕುಂಡಿ ಕಾಣ್ತಿದೆ. ಉತ್ಖನನದ ವೇಳೆ ಸಿಗುತ್ತಿರುವ ವಸ್ತುಗಳು ಕೌತುಕ ಮೂಡಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.